ಬಸವರು ಮುಂಜಾನೆ ಎದ್ದು ದೊಡ್ಡಪ್ಪ ಗೌಡಿಗೆ ಹೇಳ್ತಾರ. ಹೇಳಿ ಏನ್ ಮಾಡ ದೊಡ್ಡಪ್ಪ ಗೌಡನ ಮನೆ ಮುಂದೆ ಬರೆಸಿಬಿಟ್ರು. 500ಕ್ಕೆ ಹೆಣ್ಣು 1000ಕ್ಕೆ ಗಂಡು, ಯಾರಿಗೆ ಸಂತಾನ ಇಲ್ಲ ಅವರ ಶರಣರ ಹತ್ರ ಬರಬೇಕು. ಶರಣರಿಗೆ ಆ ಪರಮಾತ್ಮನ ಮೇಲೆ ಅಷ್ಟೊಂದು ನಂಬಿಕೆ. ಎಷ್ಟು ನಂಬಿಕೆ ಇಟ್ಟಿದ್ರು ಶರಣರು ಪರಮಾತ್ಮನ. ಏನ ಕಷ್ಟ ಬಂದ್ರು ಕೂಡ ಎಲ್ಲರ ಕಷ್ಟ ಏನ್ ಮಾಡ್ತಿದ್ರು ಅಂತ ಶರಣರಿಗೆ ಹೇಳ್ಕೊತಿದ್ರು. ಮತ್ತೆ ಶರಣರಿಗೆ ಕಷ್ಟ ಬಂದ್ರೆ ಅವ್ರು ಯಾರ ಹತ್ರ ಹೇಳ್ಕೋಬೇಕು? ಅವ್ರ ನಂಬಿಕೆ ಇಟ್ಟಿದ್ದು ಪರಮಾತ್ಮನ ಮೇಲೆ. ಯಾಕ ನಮ್ಮಪ್ಪ ಯಾವತ್ತು ಬಿಡಂಗಲ್ಲ, ನನ್ನ ಶಿವ ನನ್ನ ಕೈ ಬಿಡಂಗಲ್ಲ ಅನ್ನೋ ದೃಢವಾದ ನಂಬಿಕೆ ಇಟ್ಟಿದ್ರು ಅವರು. ನಮ್ಮ ನಂಬಿಕೆನೂ ಕೂಡ ಹಂಗ ಇಡ್ಬೇಕು. ನಂಬಿಕೆ ಅನ್ನೋದು ಅದಕ್ಕೆ ಹೇಳ್ತಾರಲ್ಲ, 12ನೇ ಶತಮಾನದ ಬಸವಣ್ಣವ್ರು ಹೇಳ್ತಾರ, ನಂಬರು ನೆಚ್ಚರು ಬರೆದೇ ಕರಿವರು ನಂಬಲರಿಯರು ಲೋಕದ ಮನುಜರು. ಬಸವಣ್ಣವ್ರು ಏನ್ ಹೇಳಿದ್ರು? ನಂಬಬೇಕತ್ತೆ. ಹೆಂಗ ನಂಬಬೇಕು? ಪರಮಾತ್ಮನ ನಂಬಬೇಕ. ನಂಬಿಕೆ ಇಟ್ಟು ಅವನು ಕರಿಬೇಕಂತ. ನಮ್ಮ ನಂಬಿಕೆ ಅಂತಂದ್ರ ನಮ್ದು ಹೆಂಗ ನಂಬಿಕೆ ಪೂರ್ತಿ ಸಂಪೂರ್ಣವಾಗಿ ನಂಬಿಕೆ ಇರಂಗಿಲ್ಲ. ನಮ್ಮ ಮೊನ್ನೆ ಹೇಳಿದ್ನಲ್ಲ, ಅಲ್ಲೊಂದು ಅರ್ಧ ಇಲ್ಲೊಂದು ಅರ್ಧ ಅಲ್ಲೊಂದು ಅರ್ಧ. ನಂಬಿಕೆ ಅನ್ನೋದು ಹೆಂಗಿರ್ಬೇಕು ಅಂದ್ರ, ಸಣ್ಣ ಕೂಸಿರ್ತಾವ ಮನಿಯೊಳಗೆ, ಗೊತ್ತನ್ರಿ ನಿಮಗೆ? ಆ ಸಣ್ಣ ಕೂಸನ್ನ ಹಿಂಗ ಮ್ಯಾಗ ತೂರ್ತೀವಿ ನಾವು. ಮ್ಯಾಗ ತೂರಿದೀವಿ ಅಂತಂದ್ರ ಅವು ಏನ್ ಮಾಡ್ತಾವು? ನಕ್ಕೋತ ಹೊಳೆ ಬರ್ತಾವ. ಎಷ್ಟು ಕುಲುಕುಲು ನಗತಾವಿಲ್ಲ? ಎದಕ್ಕೆ ನಗತಾವ ಅವು? ಎದಕ್ಕೆ ನಗತಾವ ಅಂತಂದ್ರ, ತೂರ್ಯಾನ ಅಂದ್ರ ಈ ತೂರಿದ ವ್ಯಕ್ತಿ ನನ್ನ ಹಿಡಿತಾನ ಅನ್ನೋ ನಂಬಿಕೆ ಅವತರ ಅಂತಲ್ಲಿ ಇರುತ್ತೆ. ಅದ ಒಮ್ಮೆ ಬಿಟ್ಟು ನೋಡ್ರಿ, ಒಮ್ಮೆ ತೂರಿದವ್ರು ಕೈ ಬಿಟ್ಟು ನೋಡ್ರಿ, ನಿಮ್ಮ ಮುಖ ನೋಡಿದ್ರೆ ಅಳಾಕ್ ಶುರು ಮಾಡಿಬಿಡ್ತಾವ. ಅಂದ್ರ ಆ ಮಗುವಿನಲ್ಲಿ ಹೆಂಗ ನಂಬಿಕೆ ಇತ್ತು ಹಂಗ ನಂಬಿಕೆ ಅಂತಕ್ಕಂಥ ಬಿಂದಿಗೆ ಯಾವಾಗ್ಲೂ ತುಂಬಿರ್ಬೇಕು. ಶರಣ ಬಸವನ ನಂಬಿಕೆ ಬಿಂದಿಗೆ ಸಂಪೂರ್ಣವಾಗಿ ತುಂಬಿತ್ತು. ಬಿಂದಿಗೆ ಅರ್ಧ ಇರಬಾರ್ದು ನಮ್ಮ ನಂಬಿಕೆಯನ್ನು ಬಿಂದಿಗೆ. ಹೆಂಗಂದ್ರೆ ನೀವು ನೋಡ್ರಿ, ಈಗ ಒಂದು ಕೊಡ ಹೊತ್ಕೊಂಡಿರ್ತೀರಿ. ಕೊಡ ಅಂದ್ರೆ ಗೊತ್ತಾಕವಿಲ್ಲ ನಿಮಗೆ? ಬಿಂದಿಗೆ ಕೊಡ ಅಂದ್ರೆ ನೀರು ತರಬೇಕಾಗಿರ್ತದೆ ದೂರಿಂದ. ನೀರು ತರಗ ಅರ್ಧ ತುಂಬ್ರಿ. ಅರ್ಧ ತುಂಬ ಹೊತ್ಕೊಂಡ್ಬಂದ್ರೆ ಏನಾಗತ್ತ? ಹಿಂದಕ ಮುಂದಕ ಹಿಂದಕ ಮುಂದಕ ಹಿಂಗ್ ಮಾಡ್ತದ. ಹೌದಿಲ್ರಿ? ಹಿಂಗ್ ಮಾಡ್ತದ. ಅದ ತುಂಬಿತ್ತಂದ್ರೆ ಒಟ್ಟ ಅಳಗ್ಯಾಡಂಗಲ್ಲ. ಹಂಗ ನಂಬಿಕೆಯನ್ನು ಬಿಂದಿಗೆ ನಮ್ಮದು ತುಂಬಿರ್ಬೇಕು. ನಿನ್ನ ನಂಬಿಕೆಯನ್ನು ಬಿಂದಿಗೆ ತುಂಬಿದ್ರೆ ನೀ ಎಲ್ಲ ನಿಂತು ಕರೆದ್ರು ಪರಮಾತ್ಮ ಬರ್ತಾನ. ನಂಬಿಕೆ ಇರ್ಬೇಕು, ಹಂಗ ಭಕ್ತಿ ಇರ್ಬೇಕು. ಶರಣ ಬಸವನಿಗೆ ಅವು ಎರಡೂ ಇದ್ದು. ಅವ ಆ ದೇವ್ರು ಈ ದೇವ್ರು ಅಂತ ಕರಿತಿದ್ದಲ್ಲ, ಅವಾಗ ಕಷ್ಟ ಬಂತು ಅಂತಂದ್ರ ಅಲ್ಲೇ ಕೂತಲ್ಲೇ ಪರಮಾತ್ಮ ನೆನೆದ್ರ ಆ ಪರಮಾತ್ಮನ ಬಂದ ಸಹಾಯ ಮಾಡ್ತಿದ್ದ. ಯಾಕ? ಸಾಲ ತೀರಿಸಿದ. ಇಲ್ಲಿ ಬಂದ ದಾಸೋಹಕ್ಕೆ ಏನ್ ಮಾಡಿದ? ಪರಮಾತ್ಮನ ದಾರಿ ಮಾಡಿಕೊಟ್ಟ. ಶರಣ ಬಸವ, ನೀ ಏನ್ ಮಾಡಪ್ಪ? 500 ತಗೊಂಡು ಹೆಣ್ಣು ಕೊಡು, 1000 ತಗೊಂಡು ಗಂಡು ಕೊಡು, ಅದರಿಂದ ನೀ ದಾಸೋಹವನ್ನು ನಡೆಸು ಅಂತ ಅವನ ದಾಸೋಹಕ್ಕೂ ಕೂಡ ಪರಮಾತ್ಮನ ದಾರಿ ಮಾಡಿಕೊಡ್ತಾರ. ಹಿಂಗೆ ಯಾವಾಗ ಮನಿ ಮುಂದೆ ಬರ್ಸಿದ್ನು, ಆವಾಗ ಮನಿ ಮುಂದೆ ಬರ್ಸಿರ್ತಕ್ಕಂಥ ಸಂದರ್ಭದೊಳಗ ಆ ಬ್ರಹ್ಮಪುರದ ಅತ್ಯಂತ ದೊಡ್ಡ ವ್ಯಾಪಾರಿಯಾಗಿರ್ತಕ್ಕಂಥವನು ಚೆನ್ನಪ್ಪ ಅನ್ನವ ಶರಣರ ಮನಿ ಮುಂದೆ ಹಾದು ಹೊಂಟಿರ್ತಾನ. ಹಾದು ಹೋಗುವಾಗ ಏನ್ ಮಾಡಿದ? ಅಕಾಡಿ ಕಾಡ್ ನೋಡು ಮುಂದೆ ಬೋರ್ಡ್ ನೋಡ್ಬಿಟ್ಟ. ನೋಡಿ ಓದ್ತಾನ, 500 ಹೆಣ್ಣು 1000ಕ್ಕೆ ಗಂಡು. ಅವನಿಗೂ ಕೂಡ ಬಹಳ ವರ್ಷದಿಂದ ಮಕ್ಕಳಾಗಿರಂಗಿಲ್ಲ. ಮನೆಯೊಳಗೆಲ್ಲ ದೊಡ್ಡ ವ್ಯಾಪಾರಿ, ಆಸ್ತಿ ಅಂತಸ್ತಿ ಇರುತ್ತೆ, ಆದ್ರೆ ಮಕ್ಕಳಿರಂಗಿಲ್ಲ. ಆಗ ಸೀದಾ ಮನೆಗೆ ಹೋದವನ ತನ್ನ ಹೆಂಡತಿಗೆ ಹೇಳ್ತಾನ, ಹಿಂಗ ಇಲ್ಲಿ ಶರಣರ ಮನೆ ಮುಂದ, ಆ ದೊಡ್ಡಪ್ಪ ಗೌಡ್ರ ಮನೆ ಮುಂದೆ ಹಿಂಗ್ ಬೋರ್ಡ್ ಬರ್ಸ್ಯಾರ, ನಾವು ಹೋಗಿ ಗಂಡು ಮಗುನ ಪಡ್ಕೊಂಬರೋಣ ಬಾ ಅಂದ್ರು. ಗಂಡ ಮಗನ್ ಪಡ್ಕೊಂಬರೋಣ ಬಾ ಅಂದ್ರೆ ಇಬ್ರು ಗಂಡ ಹೆಂಡತಿ ಶರಣರು ಬರ್ತಾರ. ಶರಣರು ಕುಂತಿರ್ತಕ್ಕಂಥ ಸಂದರ್ಭದೊಳಗೆ ಬಂದು ಇಬ್ರು ಗಂಡ ಹೆಂಡತಿ ನಮಸ್ಕಾರ ಮಾಡಿದಾಗ ಚೆನ್ನಪ್ಪ ಅಂತಾನ, ಯಪ್ಪ ಶರಣ ಬಸವ, ಹೊರಗೆ ಬೋರ್ಡ್ ನೋಡಿನಿ, 1000 ಕೊಟ್ರ ಗಂಡು ಕೊಡ್ತಿ ಅಂತ, 500 ಕೊಟ್ರ ಹೆಣ್ಣು ಅಂತ ಹಾಕಿದ್ಯಪ್ಪ. ನಮ್ಗೊಂದು ಗಂಡ ಮಗು ಬೇಕಾಗೈತಿ, ನಮ್ಗೆ ಒಟ್ಟ ಸಂತಾನನ ಇಲ್ಲ. ನನಗೆ ಆಸ್ತಿ ಐತಿ, ಅಂತಸ್ತಿ ಐತಿ, ಅದಕ್ಕೊಂದು ವಾರಸ್ದಾರ ಬೇಕಾಗೈತಿ. ಅದಕ್ಕೆ ಈ ಸದ್ದ ನನಗೊಂದು ಗಂಡು ಮಗು ಕೊಟ್ಟು ಬಿಡಪ್ಪ ಅಂದವ್. ಏನಂದ? ಭಕ್ತರು ಕೇಳೋ ಮಾತಿನೊಳಗೆ ಹೆಂಗಿರ್ತೈತಿ ನೋಡ್ರಿ. ಯಾಕ ಮಾತಿನೊಳಗೆ ಶರಣ ಬಸವ ಭಕ್ತರ ಮಾತುಗಳನ್ನ ಕೇಳ್ತಿದ್ದ. ಎಷ್ಟಂದ್ರೆ ಅವ್ರು ಅಂದಿರ್ತಕ್ಕಂಥ ಒಂದೊಂದು ಮಾತುಗಳು, ಅವ ನನಗ ಸಂತಾನ ವರ ಕೊಡಪ್ಪ ಅನ್ಲಿಲ್ಲ. ಅವೇನಂದ ಬಂದ, ಚೆನ್ನಪ್ಪ ನನಗೆ ಈ ಸದ್ದ ಒಂದು ಗಂಡು ಮಗು ಕೊಟ್ಟು ಬಿಡು ಅಂದ್ಬಿಟ್ಟ. 1000 ರೂಪಾಯಿ ಪಾದಕ್ಕಿಟ್ಟ, ಈ ಸದ್ದ ನನಗೊಂದು ಗಂಡು ಮಗು ಕೊಡು. ಮತ್ತೆ ಈ ಸದ್ದ ಕೊಡಂದ್ರೆ ಏನು? ಮಾವಿನಕಾಯಿ ಹರಿದು ಕೊಡಾಕ? ಏನ್ ಮನ್ಯಾನ ಏನ್ ವಸ್ತು ತಗೊಂಡ್ ಹೋಗಿ ಕೊಡಾಕ? ಅಥವಾ ಒಂದು ಮಗು ಆಗ್ಬೇಕಾಗಿತ್ತು, 9 ತಿಂಗಳು ಬೇಕು, 9 ದಿವಸ ಬೇಕು.
ಅಂದ್ರ ಒಂದ್ ಮಗು ಹುಟ್ಟೈತಿ. ಮತ್ ಇವ ಏನ್ ಕೇಳಿಬಿಟ್ಟ, ನನಗ ಈ ಸದ್ದ ಒಂದು ಮಗು ಕೊಡು. ಇಲ್ಲ ಅನ್ನಕ್ ಬರಂಗಲ್ಲ, ಪರಮಾತ್ಮನ ಇಚ್ಛೆ ಆಗೈತಿ, 1000 ಯಾರು ಕೊಡ್ತಾರ ಅವ್ರಿಗೆ ಗಂಡು ಮಗು ಕೊಡಬೇಕು. ಆಗ ಶರಣ ಬಸವ ಒಂದ್ ಕ್ಷಣ ವಿಚಾರ ಮಾಡಿಲ್ಲ, ಬಡ ಬಡ ಎದ್ದ. ದೊಡ್ಡಪ್ಪ ಗೌಡ ನೀಲಮ್ಮ ತಾಯಿಗೆ ತೊಟ್ಟಲದೊಳಗೆ ಒಂದು ಕೂಸಿತ್ತ ಗಂಡು ಮಗು. ಹೋದವನ ಏನ್ ಮಾಡಿದ, ತೊಟ್ಟಲದೊಳಗೆ ಮಡಗಿರ್ತಕ್ಕಂಥ ಕೂಸಿ ಎತ್ಕೊಂಡ್ಬಂದ ಅವ್ರಿಗೆ ಕೊಟ್ಟು, ತಗೋರಪ್ಪ ಈ ಸದ್ದ ಗಂಡ ಮಗು ಅಂದ್ರಲ್ಲ, ಇದನ್ನ ನಿಮ್ಮ ಮಗು ಅಂತ ಸಾಕ್ರಿ ಅಂತ ಅವ್ರ ಕೈ ಕೊಟ್ಟ. ಬಹಳ ಖುಷಿಯಾಗಿ ಚೆನ್ನಪ್ಪ ಮತ್ತು ಅವನ್ ಹೆಂಡತಿ ಆ ಮಗು ತಗೊಂಡು ಹೋಗಿದ್ರು. ಇಲ್ಲಿ ದೊಡ್ಡಪ್ಪ ಗೌಡ ನೀಲಮ್ಮ ತಾಯಿರ ಭಕ್ತಿ ಹೆಂಗೈತಿ ನೋಡ್ರಿ. ನಿಮ್ಮ ಕೂಸು ಯಾರ ಹಿಂಗ್ ಕೊಟ್ರ ಸುಮ್ಮಿರ್ತೀರ? ಎಲ್ಲೇರ ಒಂದು ತಾಸು ಹೊರಗೆ ಹೋದ್ರೆ ಸುಮ್ಮಿರಂಗಲ್ಲ. ಯಾರ ಗೊತ್ತಿರ್ಲಾರವ್ರು ಎತ್ಕೊಂಡ್ರ ಅಂದ್ರೆ ಸುಮ್ಮಿರಂಗಲ್ಲ. ನಾವು ಬೈತೀವಿ, ಯಾರನಿ ಅಂತ ಕೇಳ್ತೀವಿ. ಆದ್ರ ಸ್ವಂತ ಮಗ ಹಡ್ದಿರ್ತಕ್ಕಂಥ ಮಗು ತೊಟ್ಟಲದೊಳಗ ಮಲಗೈತಿ, ಚರಣಬಸವ ಎತ್ಕೊಂಡ್ ಹೋಗಿ ಕೊಡಾಕತಾನ ಅಂತಂದ್ರ ಒಂದು ಮಾತು ಕೂಡ ದೊಡ್ಡಪ್ಪ ಗೌಡ ಯಾಕೆ ಕೊಡಾಕತಿ ಅನ್ಲಿಲ್ಲ, ನೀಲಮ್ಮ ತಾಯಿನು ಯಾಕೆ ಕೊಡಾಕತಿ ಅನ್ಲಿಲ್ಲ, ಸುಮ್ಮನೆ ನಿಂತು ಬಿಟ್ರು. ಎಂತ ಭಕ್ತಿ ಇರ್ಬೇಕು ಅವ್ರದ್ದು. ಆ ಭಕ್ತಿ ಏನೋ ಇವತ್ತು ಅವ್ರ ಮನೆತನ ಹಂಗ ಬೆಳೆದೈತಿ. ಸುಮ್ಮನೆ ನಿತ್ರು. ಶರಣರು ನೋಡ್ತಾರ, ಇಬ್ರು ಸುಮ್ಮನೆ ನಿಂತಾರ. ಯಾಕ್ರಪ್ಪ ಮತ್ ನಿಮ್ ಮಗನ ಕೊಟ್ಟಿನಿಲ್ಲ, ಏನೂ ಅನ್ಲೇ ಇಲ್ಲ, ಯಾಕವ್ವ ಅಂದವ. ಯವ್ವ ನಿಲವ ಮತ್ ಏನೂ ಅನ್ಲೇ ಇಲ್ಲ ತಾಯಿ, ನಿಮ್ಗೇನ್ರ ಬೇಜಾರಾತನು ಅಂತ ಕೇಳಿದ. ಆಗ ನೀಲಮ್ಮ ತಾಯಿ ಹತ್ತಿರ ಬರ್ತಾಳ, ಬಂದು ಶರಣ ಬಸಪ್ಪಗಂತಾಳ, ಯಪ್ಪ ನಾವ್ಯಾಕೆ ಬೇಜಾರು ಮಾಡ್ಕೊಳ್ಳೋಣ, ನಾವ್ಯಾಕೆ ದುಃಖ ಮಾಡ್ಕೊಳ್ಳೋಣಪ್ಪ. ನನಗೆ ಪರಮಾತ್ಮ 2 ಮಕ್ಕಳನ್ನು ಕೊಟ್ಟಾನಪ್ಪ. ನನಗೆ ಪರಮಾತ್ಮ 2 ಮಕ್ಕಳು ಕೊಟ್ಟಾನ. ಸಣ್ಣ ಹೋದ, ದೊಡ್ಡ ಮಗ ನೀ ಅದಿಯಲ್ಲೋ ತಂದೆ, ನೀನ ನನ್ನ ಮಗ ಆಗ್ಲೈತಿ.